ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಜಿಕೆಯಲ್ಲಿ ಇಂದು ನಾವು ಫೆಸ್ಟಿವಲ್ಸ್ ಆ್ಯಂಡ್ ಫೇರ್ಸ್ ಆಫ್ ಇಂಡಿಯಾ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಹಿಂದೆ ವಿವಿಧ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ, ಟಾಪ್ MCQಗಳಾಗಿರ್ತವೆ. ಈ ಮುಂಬರ್ತಕ್ಕಂಥ ಬ್ಯಾಂಕಿಂಗ್, SSC, ರೈಲ್ವೆ, ಪೊಲೀಸ್, PSI ಹಾಗೂ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಮಹತ್ವಪೂರ್ಣವಾಗಿರತಕ್ಕಂಥ ವಿಷಯವಾಗಿದೆ. ಎಲ್ಲರೂ ಕೊನೆಯವರೆಗೆ ತಪ್ಪದೇ ವಿಡಿಯೋವನ್ನು ನೋಡಿ. ಇಲ್ಲಿ ಇಂಗ್ಲೀಷ್ನಲ್ಲಿ ಕ್ವಶನ್ಗಳಿದ್ದರೂ ಸಹ ಕನ್ನಡ ಮೀಡಿಯಮ್ದಲ್ಲಿ ಅದಕ್ಕೆ ಬೇಕಾಗಿರತಕ್ಕಂಥ ಅಡಿಷ್ನಲ್ ಇನ್ಫಾರ್ಮೇಷನ್ಗಳನ್ನು ನಾನು ನಿಮ್ಮ ಜೊತೆ ಟ್ರಿಕ್ಸನ್ನು ಆಧರಿಸಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದರೆ ನೋಡಿರಿ, ಓಣಂ ಆ್ಯಂಡ್ ವೀಸು ಫೆಸ್ಟಿವಲ್ ನಡೆಯೋದಲ್ಲಿ ಕೇರಳದಲ್ಲಿ, ಭೋಗ ಬಿಹು ಆ್ಯಂಡ್ ಕಾಟಿ ಬಿಹು ಫೆಸ್ಟಿವಲ್ ನಡೆಯೋದಲ್ಲಿ ಅಸ್ಸಾಮಲ್ಲಿ, ಪೊಂಗಲ್ ಆ್ಯಂಡ್ ಚಿತ್ತಿರೈ ಫೆಸ್ಟಿವಲ್ ನಡೆಯೋದಲ್ಲಿ ತಮಿಳುನಾಡಿನಲ್ಲಿ, ಫಸ್ಟ್ ಲೆವೆಂಡರ್ ಫೆಸ್ಟಿವಲ್ ಇಂಡಿಯಾದಲ್ಲಿ ಮೊದಲ ಬಾರಿಗೆ ನಡೆದಿದ್ದೆಲ್ಲ ಅಂತಾರೆ ಜಮ್ಮು ಕಾಶ್ಮೀರದಲ್ಲಿ. ಹೀಗೆ ಪ್ರಮುಖ ರಾಜ್ಯಗಳಲ್ಲಿ ರಾಜ್ಯವಾರು ನಡೀತಾ ಇರತಕ್ಕಂಥ ಒಂದು ಫೆಸ್ಟಿವಲ್ಗಳನ್ನು, ಫೇರ್ಗಳನ್ನು ನಿಮ್ಮ ಜೊತೆಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಆದಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬಿಜಾಪುರದಲ್ಲಿ ಬ್ಯಾಂಕಿಂಗ್, SSC, ರೈಲ್ವೆ, PGCET ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡತಕ್ಕಂಥ ಸಂಸ್ಥೆ. ಇದು ಅಡ್ಡಾ 247 ಒಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿದ್ದು ಎಲ್ಲ ಸ್ಟಡಿ ಮಟೀರಿಯಲ್ಗಳನ್ನು, ಬುಕ್ಸ್ಗಳನ್ನು ಮತ್ತು ಆನ್ಲೈನ್ ಟೆಸ್ಟ್ಗಳನ್ನೆಲ್ಲ ಅಡ್ಡಾ 247 ಇಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಹೊಸ ಬ್ರ್ಯಾಂಚು ಬಾಗಲಕೋಟೆ ರಸ್ತೆಯಲ್ಲಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಬಾಗಲಕೋಟೆ ರಸ್ತೆಯಲ್ಲಿ ಹೊಸ ಒಂದು ಬಿಲ್ಡಿಂಗ್ಗೆ ಶಿಫ್ಟ್ ಆಗಿದೆ. ವೆಲ್ ಫರ್ನಿಶ್ಡ್ ಲೈಬ್ರರಿ, ಲ್ಯಾಬ್, ಆನ್ಲೈನ್ ಆ್ಯಂಡ್ ಆಫ್ಲೈನ್ ಟೆಸ್ಟ್, ಹಾಸ್ಟೆಲ್, ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಆ್ಯಂಡ್ ವಿಡಿಯೋ ಕ್ಲಾಸಸ್ ಬೈ ಡೆಲ್ಲಿ ಎಕ್ಸ್ಪರ್ಟ್ಸ್ ಹಾಗೂ ಪ್ರತಿ ಬ್ಯಾಚ್ಗೆ ಒಬ್ಬ ಮೆಂಟರ್ಗಳ ಮೂಲಕ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಒಂದು ಕ್ಲಾಸ್ಗಳನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ಜೊತೆಗೆ ಅಡ್ಡಾ 247 ಇಂದ ಕಂಟೆಂಟ್ ಪಾರ್ಟ್ನರ್ ಆಗಿದ್ದು ಕಂಪ್ಲೀಟ್ SSC ಬ್ಯಾಂಕಿಂಗ್ ಬುಕ್ಸ್ಗಳು, ಸ್ಟಡಿ ಮಟೀರಿಯಲ್ಗಳು, ಆನ್ಲೈನ್ ಟೆಸ್ಟ್ಗಳೆಲ್ಲ ಅಡ್ಡಾ 247 ಇಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಇದೆ. ಯಾರು ಬ್ಯಾಂಕಿಂಗ್ ತರಬೇತಿಯನ್ನು ಬಯಸ್ತಾ ಇದ್ದೀರಿ ಅಥವಾ ಬ್ಯಾಂಕ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ, ಕ್ರಿಯೇಟಿವ್ ಬ್ಯಾಂಕ್ ಆ್ಯಂಡ್ SSC ಅಂತೇಳಿ ನೀವು ಜಾಯ್ನ್ ಆಗ್ಬೋದು. ಆಮೇಲೆ ರೈಲ್ವೆ ಪ್ರಿಪೇರ್ ಆಗ್ತಕ್ಕಂಥವ್ರು ಕರ್ನಾಟಕ RRB ಅಂತೇಳಿ ನೀವು ಜಾಯ್ನ್ ಆಗ್ಬೋದು. ಆಮೇಲೆ ನಮ್ಮ ಆನ್ಲೈನ್ ಸ್ಟೋರ್ ಇದೆ. ಇಲ್ಲಿ ಆನ್ಲೈನ್ ಸ್ಟೋರ್ನಲ್ಲಿ ಎಲ್ಲ ಬುಕ್ಸ್ಗಳನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಆಮೇಲೆ PDF ಶೀಟ್ಗಳಿದ್ದಾವೆ. ಕರೆಂಟ್ ಅಫೇರ್ಸ್ PDF, 6 ಮಂತ್ ಕರೆಂಟ್ ಅಫೇರ್ಸ್ PDF ಇದೆ. ಓನ್ಲಿ 14 ರುಪೀಸಲ್ಲಿ ನಿಮಗೆ ಅದು ಸಿಗ್ತದೆ. ಆಮೇಲೆ 6 ಮಂತ್ ಕರೆಂಟ್ ಅಫೇರ್ಸ್ ಡಿಟೇಲ್ ಇದೆ. ಡಿಟೇಲ್ ಥಿಯರಿ ಆ್ಯಂಡ್ MCQ ಇದ್ದಾವೆ 99 ರುಪೀಸಲ್ಲಿ. 2024 ಕರೆಂಟ್ ಅಫೇರ್ಸು ಇದರಲ್ಲಿ ಲಭ್ಯ ಇದೆ. ಸೊ 6 ಮಂತ್ ಕರೆಂಟ್ ಅಫೇರ್ಸ್ MCQಗಳು ಕನ್ನಡ ಮೀಡಿಯಮ್ದಲ್ಲಿ ಇದ್ದಾವೆ. ಸೊ ಅದು 14 ರುಪೀಸಲ್ಲಿದೆ. ಡಿಟೇಲ್ ನಿಮಗೆ PDF ಬೇಕು ಅಂತಂದರೆ 99 ರುಪೀಸ್ ಇದೆ. ಸೊ ಸ್ಟ್ಯಾಟಿಕ್ GK ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇದೆ, 39 ರುಪೀಸ್ ಇದೆ. ಸ್ಟ್ಯಾಟಿಕ್ GK ಕನ್ನಡ ಮೀಡಿಯಮ್ದಲ್ಲಿ 49 ರುಪೀಸಲ್ಲಿ ಸಿಗುತ್ತೆ. ಹೀಗೆ ಎಲ್ಲ ಇತರೆ ಪ್ರಮುಖ PDFಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಾವಿಲ್ಲಿ ಕ್ರಿಯೇಟಿವ್ ಪಬ್ಲಿಕೇಶನ್ ಆನ್ಲೈನ್ ಸ್ಟೋರಲ್ಲಿ ನಾವು ಹಾಕಿದ್ದೀವಿ. ಸೊ ನೀವು ಕುಳಿತಲ್ಲಿಂದೆ ನಿಮ್ಮ ಮೇಲ್ ಐಡಿಗೆ ನೀವು ಪೇ ಮಾಡಿದ ತಕ್ಷಣ ನಿಮ್ಮ ಮೇಲ್ ಐಡಿಗೆ ಅದು ಡೌನ್ಲೋಡ್ ಆಗ್ತದೆ. ಮೇಲ್ ಐಡಿಯಲ್ಲಿ ಬಂದಿರತಕ್ಕಂಥ PDF ನೀವು ಪ್ರಿಂಟ್ ತೊಗೋಬೋದು ಮತ್ತು ಬುಕ್ಸ್ಗಳಿಗೂ ನೀವು ಇಲ್ಲಿ ಆರ್ಡರ್ ಮಾಡ್ಬೋದು. ಕೊರಿಯರ್ ಮೂಲಕ ಬುಕ್ಸನ್ನು ಕಳಿಸ್ಕೊಡ್ತಾ ಇದ್ದೀವಿ. ಒಂದು ಹೊಸ ವಿಷಯ ಅಂದರೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಅಪ್ಲಿಕೇಶನ್ದಲ್ಲಿ ಆನ್ಲೈನ್ ಸ್ಟೋರನ್ನು ನಾವು ಲಾಂಚ್ ಮಾಡಿದ್ದೀವಿ. RRB ರೀಸನಿಂಗ್, ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸ್ ಕೋರ್ಸ್ ಆ್ಯಂಡ್ ಬ್ಯಾಂಕಿಂಗ್ ಮಾಕ್ ಟೆಸ್ಟ್ಗಳನ್ನು ನಾವೆಲ್ಲ ಕೊಟ್ಟಿದ್ದೀವಿ. ಇತರೆ ಪೊಲೀಸ್, PSI ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಡಿಯೋ ಕೋರ್ಸ್ಗಳನ್ನ ನಾವಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದರ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಲಿಂಕು ನಮ್ಮ ಕೆಳಗಡೆ ಇದೆ. ಈ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾವು ಅದ್ರ ಲಿಂಕನ್ನು ಹಾಕಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಯಾವುದೇ ಕೋರ್ಸನ್ನು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಈಗ ನಾವು ಒಂದೊಂದಾಗಿ MCQಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಣಂ ಫೆಸ್ಟಿವಲ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಅದನ್ನು ಆಚರಿಸಲಾಗುತ್ತದೆ? ಓಣಂ ಫೆಸ್ಟಿವಲ್ 4 ಆಯ್ಕೆಗಳಿದ್ದಾವೆ: ತಮಿಳುನಾಡು, ಕೇರಳ, ಗುಜರಾತ್, ಹರಿಯಾಣ. ಸೊ ಕರೆಕ್ಟ್ ಆನ್ಸರ್ ಯಾವುದಿದೆ? ಆಪ್ಷನ್ B, ಕೇರಳ. ಕೇರಳದಲ್ಲಿ ಓಣಂ ಫೆಸ್ಟಿವಲನ್ನು ಆಚರಣೆ ಮಾಡಲಾಗ್ತಾಯಿದೆ. ಓಣಂ ಫೆಸ್ಟಿವಲ್ ಇದೊಂದು ಸುಗ್ಗಿ ಹಬ್ಬ. ಇದು ಸುಗ್ಗಿ ಹಬ್ಬ ಕೇರಳದಲ್ಲಿ ಪ್ರತಿ ವರ್ಷ ಇದನ್ನು 10 ದಿನಗಳವರೆಗೆ ಆಚರಣೆ ಮಾಡ್ತಾರೆ. ಕೇರಳದಾದ್ಯಂತ ನಡೀತಾ ಇರ್ತಕ್ಕಂಥ ಒಂದು ಜಾನಪದ ಜಾತ್ರೆ ಅಂತ ನಾವು ಇದನ್ನು ಕರೆಯಲಾಗ್ತದೆ. ಸೊ ಇಡೀ ಕೇರಳದಾದ್ಯಂತ ಮಲಯಾಳಿ ಕಮ್ಯುನಿಟಿಯವರು, ಮಲಯಾಳಿ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥ ಜನ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಕಾಟಿ ಬಿಹು ಫೆಸ್ಟಿವಲ್ ಇನ್ Assam celebrated by lighting a lamp of front of
ಡ್ಯಾಶ್ ಪ್ಲಾಂಟ್. ನೋಡ್ರಿ, ಯಾವ ಗಿಡದ ಮುಂದೆ ಈ ಕಾಟಿ ಬಿಹು ಫೆಸ್ಟಿವಲನ್ನು ಅಸ್ಸಾಮಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಒಂದು ದೀಪ ಹಚ್ತಾರೆ ಗಿಡದ ಮುಂದೆ. ತುಳಸಿ ಗಿಡ, ಬಾಳೆಹಣ್ಣಿನ ಗಿಡ, ಮಾವಿನ ಗಿಡ ಹಾಗೂ ಬೇವಿನ ಗಿಡ. ಸೊ ಆಪ್ಷನ್ ಯಾವುದಂತಂದ್ರೆ ತುಳಸಿ ಗಿಡ. ನಾವೇನು ತುಳಸಿ ಹಬ್ಬ ಮಾಡ್ತೀವಲ್ಲ, ಅದೇ ಥರ ಇವರು ಕಾಟಿ ಬಿಹು ಫೆಸ್ಟಿವಲ್ ಅಂತೇಳಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಅಲ್ಲಿ ಪೂಜೆ ಮಾಡಿ ಹಬ್ಬವನ್ನು ರಾಜ್ಯಾದ್ಯಂತ ಆಚರಣೆ ಮಾಡ್ತಾರೆ. ಇಲ್ಲಿ 3 ಥರದ ಒಂದು ಬಿಹು ಫೆಸ್ಟಿವಲ್ಗಳನ್ನು ಅಸ್ಸಾಮಲ್ಲಿ ಆಚರಣೆ ಮಾಡ್ತಾ ಇರೋದನ್ನು ನೋಡಿದ್ವಿ. ಬೋಗ ಬಿಹು ಅಂದರೆ ರಂಗೋಲಿ ಫೆಸ್ಟಿವಲ್. ಇದಕ್ಕೆ ನಾವು ಇನ್ನೊಂದು ಹೆಸರು ಏನಂದ್ರೆ ಸ್ಪ್ರಿಂಗ್ ಫೆಸ್ಟಿವಲ್ ಅಂತೇಳಿ ಇದನ್ನು ಕರೀತಾರೆ. ಏಪ್ರಿಲ್ ತಿಂಗಳಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ. ಕೊಂಗಲಿ ಫೆಸ್ಟಿವಲ್, ಕಾಟಿ ಬಿಹು ಅಂತೇಳಿ. ಅನಿಮಿಸ್ಟಿಕ್ ಒಂದು ಫೆಸ್ಟಿವಲ್ ಅಂತೇಳಿ ಅಕ್ಟೋಬರ್ನಲ್ಲಿ ಇದನ್ನು ಆಚರಣೆ ಮಾಡಲಾಗ್ತಾರೆ. ಬೋಗ್ಲಿ ಫೆಸ್ಟಿವಲ್ ಆರ್ ಮಾಘ ಬಿಹು ಅಂತ ಕರೀತಾರೆ. ಇದು ಸುಗ್ಗಿ ಹಬ್ಬ. ಇದು ಅಸ್ಸಾಂನಲ್ಲಿ ನಡೀತಾ ಇರತಕ್ಕಂಥ ಸುಗ್ಗಿ ಹಬ್ಬ. ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾರೆ. ಇದ್ರ ಮೇಲೆ ಎಲ್ಲ ಎಕ್ಸಾಮ್ಗಳಿಗೆ ಕ್ವಶನ್ಗಳನ್ನು ಕೇಳಿರೋದನ್ನು ನಾವು ನೋಡ್ಬೋದು. ವಿಚ್ ಸಿಟಿ ವಿಲ್ ಹಾಸ್ಟ್ ಇಂಡಿಯಾಸ್ ಬಿಗ್ಗೆಸ್ಟ್ ಶಾಪಿಂಗ್ ಫೆಸ್ಟಿವಲ್ ಇನ್ 2023? 2023ರಲ್ಲಿ ಯಾವ ನಗರದಲ್ಲಿ ಶಾಪಿಂಗ್ ಫೆಸ್ಟಿವಲ್ ಒಂದು ಮಹೋತ್ಸವವನ್ನು ಮೊದಲ ಬಾರಿಗೆ ಆಚರಣೆ ಮಾಡಲಾಯಿತು ಅಂತಂದರೆ ದೆಹಲಿಯಲ್ಲಿ ಎಲ್ಲ ಒಂದು ಸೆಲೆಬ್ರೇಷನ್ ಫೆಸ್ಟಿವಲ್ಸ್ಗಳನ್ನು, ಇದರಲ್ಲಿ ಎಲ್ಲ ಶಾಪಿಂಗ್ ಮಾಲ್ಗಳನ್ನು ಇಲ್ಲಿ ಎಕ್ಸ್ಪೋಸ್ ಮಾಡಿ ಇಲ್ಲಿ ಪ್ರಮುಖ ಒಂದು ಮಾರುಕಟ್ಟೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಲಾಯಿತು. ಹಿಂದೂ ಹಾರ್ವೆಸ್ಟ್ ಫೆಸ್ಟಿವಲ್ ಪೊಂಗಲ್ ಹ್ಯಾಸ್ ಬಿಗನ್ ಇನ್ ವಿಚ್ ಸ್ಟೇಟ್? ಯಾವ ರಾಜ್ಯದಲ್ಲಿ ಪೊಂಗಲನ್ನು ಆಚರಣೆ ಮಾಡ್ತಾರೆ? ಇದೊಂದು ಸಂಕ್ರಾಂತಿ ಹಬ್ಬ. ಪೊಂಗಲ್ ಅನ್ನೋದೇನಿದು, ನಾವು ಕರ್ನಾಟಕದಲ್ಲಿ ಏನು ಪೊಂಗಲ್ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ, ಅದೇ ಅವಧಿಯಲ್ಲಿ ಒಂದು ರಾಜ್ಯದಲ್ಲಿ ಪೊಂಗಲನ್ನು ಅಲ್ಲಿ ಒಂದು ಸಂಕ್ರಾಂತಿ ಹಬ್ಬವಾಗಿ ಆಚರಣೆ ಮಾಡ್ತದೆ. ಯಾವ ರಾಜ್ಯದಲ್ಲಿ ಅಂತಂದರೆ ತಮಿಳುನಾಡಲ್ಲಿ ಪೊಂಗಲ್ ಹಬ್ಬವನ್ನು ಆಚರಣೆ ಮಾಡ್ತದೆ. ಇದೊಂದು ಸುಗ್ಗಿ ಹಬ್ಬ. ತಮಿಳುನಾಡಿನಾದ್ಯಂತ ನಡೀತಾ ಇರತಕ್ಕಂಥ ಭಾಳಷ್ಟು ಫೇಮಸ್ ಆಗಿರ್ತಕ್ಕಂಥ ಸುಗ್ಗಿ ಹಬ್ಬ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಇವೆಂಟ್ಸ್ಗಳು ಇಲ್ಲಿ ನಡೀತವೆ. ಆಕರ್ಷಣೀಯ ಇವೆಂಟ್ ಯಾವುದಂತಂದ್ರೆ ಜಲ್ಲಿಕಟ್ಟು ಸ್ಪರ್ಧೆ ಅಂದರೆ ಹೋರಿಗಳಿಗೆ ಬೆದರಿಸಿ ಓಡಿಸಿ ಅವುಗಳನ್ನು ಹಿಡಿಯುವಂಥ ಒಂದು ಹಬ್ಬ ಇದು. ಇಟ್ ಈಸ್ ಎ ಸ್ಪೋರ್ಟ್ಸ್ ವಿಚ್ ಈಸ್ ಪರ್ಫಾರ್ಮ್ ಡ್ಯೂರಿಂಗ್ ದ ಫೆಸ್ಟಿವಲ್ ಆಫ್ ಪೊಂಗಲ್ ಅವಧಿಯಲ್ಲಿ ಪ್ರತಿ ವರ್ಷ ಇಲ್ಲಿ ಹೋರಿಗಳನ್ನು ಓಡಿಸಿ ಅವುಗಳನ್ನು ಯುವಕರ ಗುಂಪು ಹಿಡಿದಿರತಕ್ಕಂಥ ಯುವಕರ ಗುಂಪಿಗೆ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಅದಕ್ಕಿದು ಹೋರಿಗಳು ಮತ್ತು ಜನರ ಮಧ್ಯೆ ನಡೀತಾ ಇರತಕ್ಕಂಥ ಒಂದು ಫೈಟಿಂಗ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಪ್ರಕಾರ ಈ ಜಲ್ಲಿಕಟ್ಟನ್ನು ನಿರ್ಬಂಧಿಸಲಾಗಿತ್ತು. ಈಗ ಮತ್ತೆ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಕಾನೂನನ್ನು ಮಾಡಿ ಜಲ್ಲಿಕಟ್ಟು ಆಚರಣೆ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ. ನೋಡಿ, ಪೊಂಗಲ್ 4 ಡೇ ಲಾಂಗ್ ಫೆಸ್ಟಿವಲ್, 4 ದಿನದ ಒಂದು ಹಬ್ಬ ಇದು. ಫಸ್ಟ್ ಡೇ ಏನು ಮಾಡ್ತಾರಂದ್ರೆ ಬೋಗಿ ಪೊಂಗಲ್. ನಮ್ಮಲ್ಲೇನು ಸಂಕ್ರಾಂತಿ ನಾವು ಮಾಡ್ತೀವಲ್ಲ 3-4 ದಿನಗಳವರೆಗೆ, ಫಸ್ಟ್ದು ಬೋಗಿ ಪೊಂಗಲ್, ಸೆಕೆಂಡ್ ಡೇ ಸೂರ್ಯ ಪೊಂಗಲ್, ಥರ್ಡ್ ಡೇ ಮಟ್ಟು ಪೊಂಗಲ್, 4th ಡೇ ಕಾನುಮ್ ಪೊಂಗಲ್. ಹೀಗೆ 4 ದಿನಗಳವರೆಗೆ ಪೊಂಗಲನ್ನು ಆಚರಣೆ ಮಾಡಲಾಗ್ತದೆ. ಪಿ ಸಿಟಿ ಹಾಸ್ಟೆಡ್ 12th ಎಡಿಷನ್ ಆಫ್ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ. ಯಾವ ರಾಜ್ಯದಲ್ಲಿ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವನ ಇತ್ತೀಚೆಗೆ ಆಚರಣೆ ಮಾಡಲಾಯಿತು? ಆಪ್ಷನ್ ಯಾವುದಂತಂದರೆ ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವವನ್ನು 12ನೇ ಒಂದು ಆವೃತ್ತಿಯನ್ನು ಆಚರಣೆ ಮಾಡಲಾಯಿತು. ಸೊ ಆಚರಣೆ ಮಾಡಿದ್ದ ನಗರ ಯಾವುದಂತಂದರೆ ಹೈದರಾಬಾದ್. ಮೊದಲ ಬಾರಿಗೆ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವವನ್ನು 2015ರಲ್ಲಿ ಇದನ್ನು ಆಚರಣೆ ಮಾಡಿದರು. ಮಿನಿಸ್ಟ್ರಿ ಆಫ್ ಕಲ್ಚರ್, ಕೇಂದ್ರ ಸಂಸ್ಕೃತಿ ಮಂತ್ರಾಲಯದ ಅಡಿಯಲ್ಲಿ ಇದನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಾ ಇದೆ. ಇದರ ಮುಖ್ಯ ಉದ್ದೇಶ ಏನಂತಂದರೆ ಭಾರತೀಯ ಸಂಸ್ಕೃತಿ, ಭಾರತೀಯ ಒಂದು ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಗಳನ್ನು ಹಾಗೂ ಭಾರತೀಯ ವಿಶೇಷತೆಗಳನ್ನು ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ಹೇಳ್ಬೋದು. ಸೊ ಇಂಡಿಯಾಸ್ ಫಸ್ಟ್ ಲಿವೆಂಡರ್ ಫೆಸ್ಟಿವಲ್ ಅಂದರೆ ಫಸ್ಟ್ ಹೂಗಳ ಒಂದು ಹಬ್ಬವನ್ನು ಎಲ್ಲಿ ಆಚರಣೆ ಮಾಡಿದರು ಅಂತಂದರೆ ಜಮ್ಮು ಕಾಶ್ಮೀರದಲ್ಲಿ ಭದೇರ್ವಾ ಎಂಬುವ ಸ್ಥಳದಲ್ಲಿ ಫಸ್ಟ್ ಲಿವೆಂಡರ್ ಫೆಸ್ಟಿವಲ್ ಲಿವೆಂಡರ್ ಅಂದರೆ ಈ ಹೂಗಳ ಫೆಸ್ಟಿವಲನ್ನು ಇಲ್ಲಿ ಆಚರಣೆ ಮಾಡಿತ್ತು. 4th ಎಡಿಷನ್ ಎಲ್ಲಿ ಮಾಡಿದ್ರು ಅಂತಂದರೆ ಸೂರಿ ಲಿಲ್ಲಿ ಫೆಸ್ಟಿವಲ್. ಲಿಲ್ಲಿ ಮಣಿಪುರದಲ್ಲಿ ಬೆಳೀತಕ್ಕಂಥ ಪ್ರಮುಖ ಹೂ ಯಾವುದಂತಂದರೆ ಲಿಲ್ಲಿ ಹೂ. ಆ ಲಿಲ್ಲಿ ಫೆಸ್ಟಿವಲನ್ನು ಇಲ್ಲಿ ಆಚರಣೆ ಮಾಡಲಾಯಿತು ಮಣಿಪುರದಲ್ಲಿ. ಜ್ಯೋತಿರ್ಗಮಯ ಫೆಸ್ಟಿವಲ್, ಇದನ್ನು ಕೇಂದ್ರ ಸಂಸ್ಕೃತಿ ಮಂತ್ರಾಲಯದ ಅಡಿಯಲ್ಲಿ ದೆಹಲಿಯಲ್ಲಿ ಇದನ್ನು ಇತ್ತೀಚೆಗೆ ಆಚರಣೆ ಮಾಡಲಾಯಿತು. ಕೇಂದ್ರ ಸಂಸ್ಕೃತಿ ಮಂತ್ರಿಯಾಗಿರ್ತಕ್ಕಂಥ ಜಿ ಕಿಶನ್ ರೆಡ್ಡಿ ಅವರು ಇದನ್ನು ಉದ್ಘಾಟನೆ ಮಾಡಿದರು. ಸಮಂಗ್ ಲೀಲಾ ಫೆಸ್ಟಿವಲ್ ಎಲ್ಲಿ ಆಚರಣೆ ಮಾಡಿದ್ರು ಅಂತಂದರೆ ಮಣಿಪುರದಲ್ಲಿ. ಸಮಂಗ್ ಲೀಲಾ ಫೆಸ್ಟಿವಲ್ ಎಲ್ಲಿ? ಮಣಿಪುರದಲ್ಲಿ. ನೌಕಾಯ್ ಫೆಸ್ಟಿವಲ್
ಅಗ್ರಿಕಲ್ಚರ್ ಫೆಸ್ಟಿವಲ್ ಇದು ಎಲ್ಲೈತಂದ್ರೆ ವೆಸ್ಟರ್ನ್ ಒರಿಸ್ಸಾ. ನವಕಾಯ್ ಫೆಸ್ಟಿವಲ್ ಎಲ್ಲಿ ಆಚರಣೆ ಮಾಡ್ತಾರೆ? ಇದು ಒರಿಸ್ಸಾದ ಪಶ್ಚಿಮ ಭಾಗದಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಶಿಕ್ಷಕ್ ಪರ್ವ್ 2022 ಇದನ್ನು ಕೇಂದ್ರ ಶಿಕ್ಷಣ ಮಂತ್ರಾಲಯದ ಅಡಿಯಲ್ಲಿ ಇದನ್ನು 2022ರಲ್ಲಿ ಇದನ್ನು ಆಚರಣೆ ಮಾಡಲಾಯಿತು. ನಾಗಮಿರ್ಚಾ ಫೆಸ್ಟಿವಲ್ ಇದನ್ನು ನಾಗಾಲ್ಯಾಂಡ್ದ ಕೋಹಿಮಾದಲ್ಲಿ ಇದನ್ನು ಆಚರಣೆ ಮಾಡಿದ್ದಾರೆ, ನಾಗಮಿರ್ಚಾ ಫೆಸ್ಟಿವಲ್. ಬಟುಕಮ್ಮ ಫೆಸ್ಟಿವಲ್ ಇದೊಂದು ಫ್ಲವರ್ ಫೆಸ್ಟಿವಲ್, ಇದು ತೆಲಂಗಾಣದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಬಟುಕಮ್ಮ ಫೆಸ್ಟಿವಲ್ ತೆಲಂಗಾಣದಲ್ಲಿ. ಸೊ ಇನ್ನೊಂದು ಹರಿಯಾಲಿ ಮಹೋತ್ಸವ್ ಅಂದ್ರೆ ಗಿಡಗಳ ಹಬ್ಬ. ಇದು ಗಿಡಗಳ ಹಬ್ಬವನ್ನು ದೆಹಲಿಯಲ್ಲಿ ಇದನ್ನು ಆಚರಣೆ ಮಾಡಲಾಯಿತು. ತಲ್ಕಟೋರಾ ಸ್ಟೇಡಿಯಂ ನ್ಯೂ ಡೆಲ್ಲಿಯಲ್ಲಿ ಇದನ್ನು ಆಚರಣೆ ಮಾಡಲಾಯಿತು. ಇದನ್ನ ಒಂದು ಆಚರಣೆಯನ್ನು ಸಂಘಟನೆ ಮಾಡಿದವರು ಯಾರಂತಂದ್ರೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಇಲಾಖೆ ಅಡಿಯಲ್ಲಿ ಇದನ್ನು ತಲ್ಕಟೋರಾ ಫೆಸ್ಟಿವಲ್. ನೆಕ್ಸ್ಟ್ ಅಂಬುಬಾಚಿ ಮೇಳ. ಇದು ಪ್ರತಿ ವರ್ಷ ಆಸಾಮಲ್ಲಿ ನಡೀತಾ ಇರತಕ್ಕಂಥ ಒಂದು ಹಿಂದೂ ಮಹೋತ್ಸವ. ಇದು ಆನ್ಯುವಲ್ ಹಿಂದೂ ಮಹೋತ್ಸವ. ಇದನ್ನು ಕಾಮಾಖ್ಯ, ಆಸಾಮಿನ ಕಾಮಾಖ್ಯನ ಟೆಂಪಲ್ ಅಡಿಯಲ್ಲಿ ಟೆಂಪಲ್ನಲ್ಲಿ ಇದನ್ನೇನು ಮಾಡಿದ್ರು ಅಂದ್ರೆ ಅಂಬುಬಾಚಿ ಮೇಳವನ್ನು ಆಚರಣೆ ಮಾಡಲಾಯಿತು. ಕಾರ್ಚಿ ಫೆಸ್ಟಿವಲ್ ತ್ರಿಪುರಾದಲ್ಲಿರ್ತಕ್ಕಂಥ ಹಿಂದೂಗಳ ಹಬ್ಬ. ಇದನ್ನು ಕಾರ್ಚಿ ಫೆಸ್ಟಿವಲ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಸೊ ಈ ಥರದ ಒಂದು ಕ್ವಶನ್ಗಳು ಕೇಂದ್ರ ಸರ್ಕಾರದ ಯಾವುದೇ ಎಕ್ಸಾಮ್ಗಳಿಗೆ ಸ್ಟ್ಯಾಟಿಕ್ ಜಿ ಕೆ ಅಂತ ಕರೀತಾರೆ. ಸ್ಟ್ಯಾಟಿಕ್ ಜಿ ಕೆ ಮೇಲೆ ಇಂಥ ಕ್ವಶನ್ಗಳು ಬರ್ತವೆ. ಸೊ ಅದಕ್ಕಾಗಿ ಯಾರು ರೈಲ್ವೆ, SSC, ಬ್ಯಾಂಕಿಂಗ್ ಹಾಗೂ ಇನ್ಶೂರೆನ್ಸ್ ಜೊತೆಗೆ ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ವಿವಿಧ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಇದರ ಮೇಲೆ ಕ್ವಶನ್ಗಳು ಬರ್ತವೆ. ಸೊ ಅದಕ್ಕಾಗಿ ನೀವು ಡಿಟೇಲ್ ಆಗಿ ಇದನ್ನು ನೋಡಿದಾಗ ಮಾತ್ರ ಗೊತ್ತಾಗೋದು. 20ನೇ ಒಂದು ಜಾನಪದ ಮಹೋತ್ಸವ ಇತ್ತೀಚೆಗೆ ಎಲ್ಲಿ ನಡೀತು ಅಂದ್ರೆ ಪುರಿಯಲ್ಲಿ. ಎಲ್ಲಿ ನಡೀತಿದ್ದು? ಒರಿಸ್ಸಾದ ಪುರಿಯಲ್ಲಿ ಇದು ನಡೀತು. ಅನ್ಮೆಶ್ ಇಂಟರ್ನ್ಯಾಷನಲ್ ಲಿಟ್ರಸಿ ಫೆಸ್ಟಿವಲ್ ನೋಡಿ, ಅನ್ಮೆಶ್ ಇಂಟರ್ನ್ಯಾಷನಲ್ ಲಿಟ್ರಸಿ ಫೆಸ್ಟಿವಲ್ ನಡೆದಿದ್ದು ಇತ್ತೀಚೆಗೆ ಎಲ್ಲಿ ಅಂತಂದ್ರೆ ಹಿಮಾಚಲ ಪ್ರದೇಶಲ್ಲಿ. ಸಾವೋ ಜಾವೋ ಫೆಸ್ಟಿವಲ್ ಇತ್ತೀಚೆಗೆ ಎಲ್ಲಿ ನಡೀತು ಅಂದ್ರೆ ಗೋವಾದಲ್ಲಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇದು ಸಾವೋ ಜಾವೋ ಫೆಸ್ಟಿವಲ್. ಮ್ಯಾಂಗೋ ಫೆಸ್ಟಿವಲ್ ನಡೆದಿದ್ದಲ್ಲಿ ಅಂತಂದ್ರೆ ನೋಡ್ರಿ, ಮ್ಯಾಂಗೋ ಫೆಸ್ಟಿವಲ್ ಇದು ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಈ ಹಬ್ಬವನ್ನು ಭಾರತದ ಒಂದು ಕೃಷಿ ಮಂತ್ರಾಲಯದ ಅಡಿಯಲ್ಲಿ ಇದನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದನ್ನು ಸಂಘಟನೆ ಮಾಡಿದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಂಘಟನೆ ಮಾಡಿದ್ದೆಲ್ಲ ಅಂತಂದ್ರೆ ಬಹರೇನ್ನಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಿತ್ತು. ಇದರ ಮುಖ್ಯ ಉದ್ದೇಶ ಭಾರತದಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಮಾವಿನ ಹಣ್ಣುಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಒದಗಿಸಲಿಕ್ಕೆ ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಒಂದು ಅಥಾರಿಟಿ ಅಡಿಯಲ್ಲಿ ಇದನ್ನೇನು ಮಾಡಿದ್ರು ಅಂದ್ರೆ ಆಚರಣೆ ಮಾಡಲಾಯಿತು. ಸೊ ಈಗ ಮತ್ತೆ ನೋಡೋಣ. ಸರ್ಹೂ ಫೆಸ್ಟಿವಲ್ ಹ್ಯಾಸ್ ಬೀನ್ ಸೆಲಿಬ್ರೇಟೆಡ್ ಇನ್ ವಿಚ್ ಸ್ಟೇಟ್? ಯಾವ ರಾಜ್ಯದಲ್ಲಿ ಸರ್ಹೂ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ? ಸರ್ಹುಲ್ ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ? 4 ಆಯ್ಕೆಗಳಿದಾವೆ. ಕರೆಕ್ಟ್ ಆನ್ಸರ್ ಯಾವುದಿಲ್ಲ ನೋಡಿ, ಆಪ್ಷನ್ ಡಿ, ಜಾರ್ಖಂಡ್ನಲ್ಲಿ ಸರ್ಹೂ ಫೆಸ್ಟಿವಲ್ ಅನ್ನು ಇಲ್ಲಿ ಆಚರಣೆ ಮಾಡಲಾಗ್ತದೆ. ನೋಡಿ, ಜಾರ್ಖಂಡ್ ಸೆಲಿಬ್ರೇಟೆಡ್ ಮುಂಡಾ ಹೂ ಓರನ್ ಟ್ರೈಬ್ಸ್. ಯಾವುದು? ಮುಂಡಾ ಜನಾಂಗ, ಬುಡಕಟ್ಟು ಜನಾಂಗದು. ಜಾರ್ಖಂಡಲ್ಲಿ ದೊಡ್ಡದಾಗಿರ್ತಕ್ಕಂಥ ಬುಡಕಟ್ಟು ಜನಾಂಗ ಮುಂಡಾ, ಹೋ ಮತ್ತು ಓರಾನ್ ಫೆಸ್ಟಿವಲ್. ಬುಡಕಟ್ಟು ಜನಾಂಗದವರು ಈ ಒಂದು ಸರ್ಹುಲ್ ಫೆಸ್ಟಿವಲ್ ಅನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ 35ನೇ ಸೂರಜ್ ಕುಂಡ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಮೇಳ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆರಂಭವಾಯಿತು? ಸೂರಜ್ ಕುಂಡ್ ಮೇಳ ಹರಿಯಾಣದಲ್ಲಿ. ಸೂರಜ್ ಕುಂಡ್ ಅನ್ನೋದು ಇದು ಕ್ರಾಫ್ಟ್ ವಸ್ತುಗಳನ್ನು ಏನು ನೀವು ಗೃಹ ಉದ್ಯೋಗದಲ್ಲಿ ತಯಾರಾಗಿರ್ತಕ್ಕಂಥ ಕ್ರಾಫ್ಟ್ ಹ್ಯಾಂಡಿಕ್ರಾಫ್ಟ್ ವಸ್ತುಗಳದಾವಲ್ಲ, ಅವುಗಳಿಗೆ ಮಾರುಕಟ್ಟೆ ಒದಗಿಸ್ತಕ್ಕಂಥ, ಅವುಗಳ ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇದು ಸೂರಜ್ ಕುಂಡ್ ಫೆಸ್ಟಿವಲ್. ಹರಿಯಾಣದ ಫರೀದಾಬಾದಲ್ಲಿ ಇದನ್ನು ಸಂಘಟಿಸಲಾಗಿತ್ತು. ಹರಿಯಾಣದ ಫರೀದಾಬಾದಲ್ಲಿ ಈ ಬಾರಿ ಸೂರಜ್ ಕುಂಡ್ ಮಹೋತ್ಸವದ ಪ್ರಮುಖ ಆಕರ್ಷಣೀಯ ಥೀಮ್ ಬೇಸ್ಡ್ ರಾಜ್ಯ ಯಾವುದಂತಂದ್ರೆ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದ ಒಂದು ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಗಳು ಮತ್ತು ಅಲ್ಲಿ ಕಲ್ಚರಲ್, ಅಲ್ಲಿ ಸಂಸ್ಕೃತಿ ಆಚರಣೆಗಳನ್ನು ಪರಿಚಯಿಸ್ತಕ್ಕಂಥ ಒಂದು ಥೀಮನ್ನು ಇಟ್ಕೊಂಡು ಈ ಬಾರಿ ಸೂರಜ್ ಕುಂಡ್ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಜಮ್ಮು ಕಾಶ್ಮೀರ ಇದೊಂದು ಪಾರ್ಟ್ನರ್ ಸ್ಟೇಟ್ ಆಗಿ ಈ ಸಲ ಸೂರಜ್ ಕುಂಡ್ ಮಹೋತ್ಸವದಲ್ಲಿ ಭಾಗವಹಿಸಿತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾರ್ಟ್ನರ್ ಆಗಿ ಭಾಗವಹಿಸಿರ್ತಕ್ಕಂಥ ದೇಶ ಯಾವುದಂತಂದ್ರೆ ಉಜ್ಬೇಕಿಸ್ತಾನ್ ಇದರಲ್ಲಿ ಪಾರ್ಟ್ನರ್ ಆಗಿ ಇದರಲ್ಲಿ ಭಾಗವಹಿಸಿತು. ಚಿತ್ರಿರಾಯ್ ಫೆಸ್ಟಿವಲ್ ನೋಡಿ, ಚಿತ್ತಿರಾಯ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ
ಆಚರಣೆ ಮಾಡಲಾಗ್ತಾ ಇದೆ. ಚಿತ್ರಾಯಿ ಫೆಸ್ಟಿವಲನ್ನು ತಮಿಳುನಾಡಿನಲ್ಲಿ ಇದನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದು ಮೀನಾಕ್ಷಿ ಕಲ್ಯಾಣ ಮಹೋತ್ಸವ, ಮೀನಾಕ್ಷಿ ದೇವಿಯ ಕಲ್ಯಾಣ ಮಹೋತ್ಸವ ಅಂತೇಳಿ ಇದನ್ನು ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಮಧುರೈಯಲ್ಲಿರ್ತಕ್ಕಂಥ ಪ್ರಸಿದ್ಧ ದೇವಸ್ಥಾನ ಯಾವ್ದಂದ್ರೆ ಮೀನಾಕ್ಷಿ ದೇವಸ್ಥಾನ. ಮೀನಾಕ್ಷಿ ದೇವಸ್ಥಾನದಲ್ಲಿ ಈ ಒಂದು ಮೀನಾಕ್ಷಿ ದೇವಿಯ ವಿವಾಹ ಮಹೋತ್ಸವ ಅಂತೇಳಿ ಇದನ್ನು ಕರೆಯಲಾಗ್ತದೆ, ಚಿತ್ರಾಯಿ ಫೆಸ್ಟಿವಲ್ ಅಂತೇಳಿ. ಪ್ರತಿ ವರ್ಷ ತಮಿಳಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಚಿತ್ರಾಯಿ ಮಹೋತ್ಸವವನ್ನು ಆಚರಣೆ ಮಾಡಲಾಗ್ತದೆ. ಇಂಪಾರ್ಟೆಂಟ್ ಇನ್ನೊಂದು ಏನಂತಂದ್ರೆ ಮಧುರೈಯಲ್ಲಿ ಫ್ಲೋಟ್ ಫೆಸ್ಟಿವಲ್ ಅಂತೇಳಿ ಇದನ್ನು ಆಚರಣೆ ಮಾಡಲಾಗ್ತದೆ. ಆಮೇಲೆ ಚಿಲೈಟ್ ಫೆಸ್ಟಿವಲ್, ರಥ್ ಫೆಸ್ಟಿವಲ್ ಅಂತೇಳಿ ಇದನ್ನು ತಮಿಳುನಾಡಿನಲ್ಲಿ ಆಚರಣೆ ಮಾಡಲಾಗ್ತದೆ. 25ನೇ ಯುವ ಮಹೋತ್ಸವವನ್ನು ಇತ್ತೀಚೆಗೆ ಯಾವ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದನ್ನು ಆಚರಣೆ ಮಾಡಲಾಯಿತು ನೋಡಿ. ಯಾವುದೋ ಒಂದು ಇದರಲ್ಲಿ ಅಂತಂದ್ರೆ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರಿ. ಇದು 25ನೇ ಯುವ ಮಹೋತ್ಸವವನ್ನು ಜನವರಿ 12ರಿಂದ 16ವರೆಗೆ ಪಾಂಡಿಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನ. ಇವರ ಜನ್ಮದಿನವನ್ನು ನ್ಯಾಷನಲ್ ಯೂತ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಸ್ವಾಮಿ ವಿವೇಕಾನಂದವರ ಬರ್ತ್ ಆನಿವರ್ಸರಿ ಅದು. ಜನವರಿ 12 ಏನದು ಸ್ವಾಮಿ ವಿವೇಕಾನಂದರ ಬರ್ತ್ ಆನಿವರ್ಸರಿ. ಇದನ್ನು ಯುವ ದಿನೋತ್ಸವವಾಗಿ ಇದನ್ನು ಆಚರಣೆ ಮಾಡಲಾಗ್ತಾ ಇದೆ. 24th ಯುವ ದಿನೋತ್ಸವ ನಡೆದಿದ್ದೆಲ್ಲ ಅಂತಂದ್ರೆ ಇದರ ಒಂದು ಥೀಮ್ ಏನಾಗಿತ್ತು ಅಂದ್ರೆ ಉತ್ಸವ್ ನಯೇ ಭಾರತ್ ಕಾ, ಉತ್ಸವ್ ನಯೇ ಭಾರತ್ ಕಾ ಅಂತ ಹೇಳಿ. ಪ್ರೆಸಿಡೆಂಟ್ ನೆಕ್ಸ್ಟ್ ಈಗ ನೋಡೋಣ. ಹೆರಾತ್ ಫೆಸ್ಟಿವಲ್ ಯಾವ ಒಂದು ರಾಜ್ಯದಲ್ಲಿ ನಡೀತು? ಹೆರಾತ್ ಫೆಸ್ಟಿವಲ್ ಇತ್ತೀಚೆಗೆ ನಡೆದಿದ್ದೆಲ್ಲ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ. ಎಲ್ಲಿದು? ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಕಾಶ್ಮೀರ ಪಂಡಿತ್ ಜನಾಂಗದವರು ನಡೆಸ್ತಾ ಇರತಕ್ಕಂಥ ಒಂದು ಶಿವನ ಆರಾಧನೆಗಾಗಿ ನಡೆಸ್ತಾ ಇರತಕ್ಕಂಥ ಒಂದು ಹಬ್ಬ ಅಂತ ಕರಿತೀವಿ. ಹೆರಾತ್ ಅಂದ್ರೆ ನೈಟ್ ಆಫ್ ಹರ. ಹೆರಾತ್ ಫೆಸ್ಟಿವಲ್ ಅಂದ್ರೆ ನೈಟ್ ಆಫ್ ಹರ, ಶಿವನ ಒಂದು ಇನ್ನೊಂದು ಹೆಸರು. ಇದನ್ನು ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪಂಡಿತ ಜನಾಂಗದವರು, ಹಿಂದೂ ಜನಾಂಗದವರು ಈ ಒಂದು ಹೆರಾತ್ ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಗಂಗೂರ್ ಫೆಸ್ಟಿವಲ್ ಈ ಸೆಲೆಬ್ರೇಟೆಡ್ ಇನ್ ವಿಚ್ ಸ್ಟೇಟ್? ಗಂಗೂರ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ? ಆಪ್ಷನ್ ಡಿ, ಗುಜರಾತ್, ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನದಲ್ಲಿ ಈ ಒಂದು ಗಂಗೂರ್ ಫೆಸ್ಟಿವಲ್ ಅಂದ್ರೆ ಗೊಂಬೆಗಳನ್ನು ಇಟ್ಟು ಪ್ರದರ್ಶನ ಮಾಡತಕ್ಕಂಥ ಒಂದು ಫೆಸ್ಟಿವಲ್. ಮುಖ್ಯವಾಗಿ ರಾಜಸ್ಥಾನದೊಳಗೆ, ಅದರ ಜೊತೆಗೆ ಮಧ್ಯಪ್ರದೇಶ್, ಗುಜರಾತ್, ಪಶ್ಚಿಮ ಬಂಗಾಳದಲ್ಲಿ ಸಹ ಇದನ್ನು ಆಚರಣೆ ಮಾಡಲಾಗ್ತದೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಅನ್ಮ್ಯಾರಿಡ್ ಮಹಿಳೆಯರು ಸೇರಿ, ಅಂದರೆ ಹುಡುಗಿಯರು ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದನ್ನು ಗೌರಿ ಹಬ್ಬ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಇತರೆ ಪ್ರಮುಖ ಹಬ್ಬಗಳನ್ನು ನಾವು ನೋಡೋದಾದರೆ, ಹಬ್ಬ ಮತ್ತು ಮಹೋತ್ಸವಗಳನ್ನು ನೋಡೋದಾದರೆ ಹಲವಾರು ಪ್ರಶ್ನೆಗಳಿಗೆ ಕೇಳಿರ್ತಕ್ಕಂಥ ಕ್ವಶನ್ಗಳಿವೆಲ್ಲ. ಹೇಮಿಸ್ ಫೆಸ್ಟಿವಲ್ ಎಲ್ಲಿ ನಡೀತದೆ? ಹೇಮಿಸ್ ಫೆಸ್ಟಿವಲ್ ಎಲ್ಲಿ ನಡೀತದೆ ಅಂದರೆ ಲಡಾಖಲ್ಲಿ ನಡೀತದೆ. ಇದು ಲಡಾಖ್ನಲ್ಲಿ, ಅಂದರೆ ಅಲ್ಲಿರ್ತಕ್ಕಂಥ ಟಿಬೇಟಿಯನ್ ಜನಾಂಗದವರು ನಡೆಸ್ತಾ ಇರ್ತಕ್ಕಂಥ ಒಂದು ಹಬ್ಬ. ಇಲ್ಲಿ ಬರ್ತ್ ಆನಿವರ್ಸರಿ ಆಫ್ ಗುರು ಪದ್ಮಸಂಭವ, ಇದು 2ನೇ ಬುದ್ಧ ಅಂತ ಕರೆಯಲಾಗ್ತದೆ. ಬುದ್ಧ ನಂತರ ಉದಯಿಸಿ ಬಂದಿರತಕ್ಕಂಥ ಗುರುಗಳು ಅಂತೇಳಿ ಇವರನ್ನು ಕರೆಯಲಾಗ್ತದೆ. ಇವರ ಒಂದು ಜನ್ಮದಿನವನ್ನು ಹೇಮಿಸ್ ಫೆಸ್ಟಿವಲ್ ಅಂತ ಆಚರಣೆ ಮಾಡಲಾಗ್ತದೆ. ಲಬಾ ಫೆಸ್ಟಿವಲ್ ಬುದ್ಧಿಸ್ಟ್ ಫೆಸ್ಟಿವಲ್, ಇದು ಸಿಕ್ಕಿಂದಲ್ಲಿ ಆಚರಣೆ ಮಾಡ್ತಾರೆ. ಮೇ ಡ್ಯಾಮ್ ಮೇ ಪಿ ನೋಡ್ರಿ, ಮೇ ಡ್ಯಾಮ್ ಮೇ ಪಿ ಇದನ್ನು ಎಲ್ಲಿ ಆಚರಣೆ ಮಾಡಲಾಗ್ತದೆ ಅಂದರೆ ಇವೆಲ್ಲ ಅಲ್ಲಿರ್ತಕ್ಕಂಥ ಫೋಕ್ ಡ್ಯಾನ್ಸ್ ಅಂದರೆ ಜಾನಪದ ಒಂದು ಹಬ್ಬಗಳು ಅಂತೇಳಿ ಇದನ್ನು ಕರೆಯಲಾಗ್ತದೆ. ಅಸ್ಸಾಮಲ್ಲಿ ರೈಟ್ರಿ. ಬಟುಕಮ್ಮ ಫೆಸ್ಟಿವಲ್, ಇದು ತೆಲಂಗಾಣದಲ್ಲಿ ಫ್ಲವರ್ಸ್ ಡೇ ಅಂತ, ಫ್ಲವರ್ಸ್ ಫೆಸ್ಟಿವಲ್ ಅಂತೇಳಿ ಇದನ್ನು ಆಚರಣೆ ಮಾಡಲಾಗ್ತದೆ. ಮಾರು ಫೆಸ್ಟಿವಲ್ ಜೈಸಲ್ಮೇರ್ ರಾಜಸ್ಥಾನದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಸಾಗದವಾ ಫೆಸ್ಟಿವಲ್ ಸಿಕ್ಕಿಮಲ್ಲಿ ಆಚರಣೆ ಮಾಡ್ತಾರೆ. ನಲ್ವಾರಿ ಫೆಸ್ಟಿವಲ್ ಇದನ್ನೆಲ್ಲಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ. ಇನ್ನು ಇತರೆ ಒಂದು ಫೆಸ್ಟಿವಲ್ ನೋಡೋದಾದ್ರೆ ನೋಡಿ, ತೊರ್ಗಿ ಫೆಸ್ಟಿವಲ್ ಅರುಣಾಚಲ್ ಪ್ರದೇಶದಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ. ಯಾವುದು? ತೊರ್ಗಿ ಫೆಸ್ಟಿವಲ್ ಅಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ. ಮೋನ್ಪಾ ಫೆಸ್ಟಿವಲ್, ಮೋನ್ಪಾ ಟ್ರೈಬ್ದವರು ಈ ಒಂದು ತೊರ್ಗಿ ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ತಾರೆ. ಮೋನ್ಪಾ ಜನಾಂಗ ಒಂದು ಬುಡಕಟ್ಟು ಜನಾಂಗದ ಅರುಣಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು, ಅವರು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ರಥಸಪ್ತಮಿ ಫೆಸ್ಟಿವಲ್, ಇಲ್ಲಿ ಸೂರ್ಯನಾರಾಯಣ ಸ್ವಾಮಿ ಒಂದು ಆರಾಧನೆಗಾಗಿ, ಸೂರ್ಯನಿಗಾಗಿ ಮಾಡ್ತಾ ಇರತಕ್ಕಂಥ ಒಂದು ಹಬ್ಬ. ಇದು ಎಲ್ಲಿ ಆಚರಣೆ ಮಾಡ್ತಾರೆ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ, ರಥಸಪ್ತಮಿ ಫೆಸ್ಟಿವಲ್ ಅನ್ನು. ಬಿಜ್ಲಿ ಉತ್ಸವವನ್ನು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಯಾವುದು? ಬಿಜ್ಲಿ ಉತ್ಸವವನ್ನು. ಗಂಗಾ ಸಾಗರ್ ಮೇಳವನ್ನು ಪಶ್ಚಿಮ ಬಂಗಾಳದಲ್ಲಿ
ಪ್ರತಿ ವರ್ಷ ಗಂಗಾಸಾಗರ್ ಮೇಳ ಅಂತೇಳಿ ಇದನ್ನು ಆಚರಣೆ ಮಾಡಲಾಗ್ತದೆ. ಶಿವರೈ ಲಿಲ್ಲಿ ಫೆಸ್ಟಿವಲ್ ಎಲ್ಲಿ ಮಣಿಪುರದಲ್ಲಿ ಆಚರಣೆ ಮಾಡ್ತಾರೆ. ಇಶಾನ್ ಮಂಥನ್ ಫೆಸ್ಟಿವಲ್ ನ್ಯೂ ದೆಹಲಿಯಲ್ಲಿ ಇದನ್ನು ಆಚರಣೆ ಮಾಡಿದರು. ಕಾಚಿ ಲೇಮನ್ ಫೆಸ್ಟಿವಲ್ ಮಣಿಪುರದಲ್ಲಿ, ರೈಟ್ ರೀ. ಡೋಲ್ ಉತ್ಸವ್, ಡೋಲ್ ಜಾತ್ರಾ ಅಂತೇಳಿ ಕರೀತಾರೆ. ಇದನ್ನೆಲ್ಲಿ ಆಚರಣೆ ಮಾಡಲಾಗ್ತದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ. ಡೋಲ್ ಉತ್ಸವ ಎಲ್ಲಿ ಆಚರಣೆ ಮಾಡ್ತದೆ? ಪಶ್ಚಿಮ ಬಂಗಾಳದಲ್ಲಿ. ಹೀಗೆ ಇನ್ನೂ ಅನೇಕ ಕಡೆಗಳಲ್ಲಿ ಇಂಥ ಒಂದು ಜಾನಪದ ಹಬ್ಬಗಳನ್ನು ಇಲ್ಲಿ ಆಚರಣೆ ಮಾಡಲಾಗ್ತದೆ. ಇದ್ರ ಮೇಲೆ ನಮ್ಮ ಎಲ್ಲ ಇವನ್ IAS ನೇಮಕಾತಿಯಿಂದ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ಭಾಳ ಮಹತ್ವಪೂರ್ಣವಾದದ್ದು. ಇದು ನಿಮಗೆ ಕೆಲವೊಂದು ಬುಕ್ಕಲ್ಲಿ ಎಲ್ಲ ಒಂದೇ ಕಡೆ ಸಿಗೋದಿಲ್ಲ. ಅದಕ್ಕೆ ಇದನ್ನು ಒಂದು 2-3 ಸಲ ನೀವು ರಿಪೀಟ್ ಆಗಿ ನೋಡಿದ್ರಿ ಅಂತಂದರೆ ನಿಮಗೆ ಹೆಚ್ಚು ನೆನಪು ಉಳಿತದೆ. ಮೇಲಿಂದ ಮೇಲೆ ಈ ವಿಡಿಯೋವನ್ನು ನೀವು ನೋಡ್ತಾ ಇರಬೇಕು, ಅಂದಾಗ ಇದು ಹೆಚ್ಚಿನ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯತೆ. ಪ್ರತಿ ವರ್ಷ ರಣ್ ಮಹೋತ್ಸವ ಅಂತೇಳಿ ಆಚರಣೆ ಮಾಡ್ತಾರೆ. ಎಲ್ಲಿದು? ಗುಜರಾತಲ್ಲಿ ರಣ್ ಉತ್ಸವ. ಗುಜರಾತಿನ ಒಂದು ಮರುಭೂಮಿ ಪ್ರದೇಶದಲ್ಲಿ ಇದನ್ನೇನು ಮಾಡ್ತಾರೆ ಅಂದರೆ ಆಚರಣೆ ಮಾಡ್ತಾರೆ. ಕಚ್ ಮರುಭೂಮಿ ಅಂತ ಏನು ಕರಿತೀವಲ್ಲ, ಗುಜರಾತ್ನ ಕಚ್ನಲ್ಲಿ ರಣ್ ಮಹೋತ್ಸವ ಅಥವಾ ಕಚ್ ಉತ್ಸವ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಮಕ್ರಾವಿಲಿಕ್ಕು ಫೆಸ್ಟಿವಲ್ ಕೇರಳದಲ್ಲಿ. ಶಬರಿಮಲೆ ಟೆಂಪಲ್ ಒಂದು ಮಕರವಿಲಿಕ್ಕು ಅಂದರೆ ಪ್ರತಿ ವರ್ಷ ಸಂಕ್ರಾಂತಿಗೆ ಏನು ಶಬರಿಮಲೆ ಭಕ್ತರೇನು ಹೋಗ್ತಾರಲ್ಲ ಆ ಒಂದು ಹಬ್ಬಕ್ಕೆ ಏನು ಕರಿತೀವಿ ಅಂದರೆ ವಿಲಕ್ಕು ಅಂತ ಇದನ್ನು ಕರೆಯಲಾಗ್ತದೆ. ಚಾಪಾರ್ ಮೇಳವನ್ನು ಪಂಜಾಬಿನ ಲುಧಿಯಾನದಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ. ಯುಕೋ ರಿಟ್ರೀಟ್ ಫೆಸ್ಟಿವಲ್ ಇದನ್ನೆಲ್ಲಿ ಆಚರಣೆ ಮಾಡ್ತಾರೆ ಅಂತಂದ್ರೆ ಒರಿಸ್ಸಾದಲ್ಲಿ. ಇಲ್ಲಿ ಅವಕಲೇರವ ಫೆಸ್ಟಿವಲ್ ಎಲ್ಲಿ ಅಂದರೆ ಜಗನ್ನಾಥ ಟೆಂಪಲ್, ಒರಿಸ್ಸಾದ ಪ್ರಸಿದ್ಧ ಪುರಿಯಲ್ಲಿರ್ತಕ್ಕಂಥ ಜಗನ್ನಾಥ ಟೆಂಪಲಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಪುಷ್ಕರ ಮೇಳ ಭಾಳ ಫೇಮಸ್ ಇದು. ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಜಾತ್ರೆ ಯಾವುದಂತಂದ್ರೆ ಪುಷ್ಕರ ಜಾತ್ರೆ. ಒಂಟೆಗಳನ್ನು ಅಲ್ಲಿ ಮಾರಾಟ ಮಾಡ್ತಾರೆ. ಸೊ ಅದಕ್ಕೆ ಒಂಟೆಗಳ ಮೇಳ ಅಂತಲೂ ಇದನ್ನು ಕರೆಯಲಾಗ್ತದೆ. ಪುಷ್ಕರ ಮೇಳವನ್ನು ಭಾರತದ ಅತಿ ದೊಡ್ಡ ಒಂದು ಒಂಟೆ ಜಾತ್ರೆ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಯಾವುದು? ಪುಷ್ಕರ ಮೇಳ. ಮೋಸ್ಟ್ ಇಂಪಾರ್ಟೆಂಟ್ ಇದು. ರಾಜಸ್ಥಾನದ ಪುಷ್ಕರದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ದೇವ ದೀಪಾವಳಿ ಫೆಸ್ಟಿವಲ್ ವಾರಣಾಸಿಯಲ್ಲಿ, ಉತ್ತರ ಪ್ರದೇಶದಲ್ಲಿ ಈ ದೇವ ದೀಪಾವಳಿ ಫೆಸ್ಟಿವಲನ್ನು ಆಚರಣೆ ಮಾಡಲಾಗ್ತದೆ. ಉಗಾದಿ ಒಂದು ಹಬ್ಬವನ್ನು ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಹೊಸ ವರ್ಷ, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ದಿನ, ಆರಂಭ ದಿನ ಅಂತೇಳಿ ಉಗಾದಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಗುಡಿ ಪಾಡ್ವಾವನ್ನು ಮಹಾರಾಷ್ಟ್ರದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಇದೇ ಒಂದು ಯುಗಾದಿ ಹಬ್ಬದಲ್ಲಿ ಒಂದು ಕಂಬಕ್ಕೆ ಮುಂದೆ ಕಂಬ ಕಟ್ಟಿ ಅದಕ್ಕೆ ಚೆರಿಗೆಯನ್ನು ಕಟ್ಟಿ ಅದಕ್ಕೆಲ್ಲ ಬೇವಿನ ಮಾವಿನ ಎಲೆಗಳನ್ನು ಕಟ್ಟಿ ಗುಡಿ ಪಾಡ್ವಾ ಅಂತೇಳಿ ಇದನ್ನು ಆಚರಣೆ ಮಾಡಲಾಗ್ತಾ ಇದೆ. ವರುಷ ಪಿರಪ್ಪು ಫೆಸ್ಟಿವಲ್ ಅಥವಾ ಪುಟಂಡು ಫೆಸ್ಟಿವಲ್ ತಮಿಳುನಾಡಿನಲ್ಲಿ, ಪಹೆಲಾ ಬಿಶಾಖ್ ಫೆಸ್ಟಿವಲ್ ವೆಸ್ಟ್ ಬೆಂಗಾಲದಲ್ಲಿ. ಇವೆಲ್ಲ ಹೊಸ ವರ್ಷ. ಇವೆಲ್ಲ ಹೆಂಗಿದ್ದು ಹಿಂದೂಗಳಲ್ಲಿ ಉಗಾದಿ ಹೊಸ ವರ್ಷದ, ಗುಡಿ ಪಾಡ್ವಾ ಮಹಾರಾಷ್ಟ್ರದಲ್ಲಿ ಹೊಸ ವರ್ಷದ, ಇದು ತಮಿಳುನಾಡಲ್ಲಿ ವರುಷ ಪಿರಪ್ಪು ಫೆಸ್ಟಿವಲ್, ಇದು ನ್ಯೂ ಇಯರ್ ಫೆಸ್ಟಿವಲ್ ಇವೆಲ್ಲ. ನೆಕ್ಸ್ಟ್ ವೆಸ್ಟ್ ಬೆಂಗಾಳದಲ್ಲಿ ಇದಕ್ಕೆ ಏನಂತಾರೆ ಬೈಸಾಖ್ ಫೆಸ್ಟಿವಲ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ನವರೆ, ಜಮ್ಮು ಕಾಶ್ಮೀರದಲ್ಲಿ ನವರೆ ಅಂತೇಳಿ ಹೊಸ ವರ್ಷವನ್ನು ಆಚರಣೆ ಮಾಡಲಾಗ್ತದೆ. ಪನ್ನ ಸಂಕ್ರಾಂತಿ ಅಂತ ಒರಿಸ್ಸಾದಲ್ಲಿ ಆಚರಣೆ ಮಾಡಲಾಗ್ತದೆ. ವಿಷ್ಣು ಮಲಯಾಳಿ ನ್ಯೂ ಇಯರ್ ಕೇರಳದಲ್ಲಿ. ಬೆಸ್ಟ್ ವರ್ಷ ಅಂತ ಗುಜರಾತಿ ನ್ಯೂ ಇಯರ್ ಇದು. ಸೊ ಹೀಗೆ ಪ್ರತಿ ವರ್ಷ ಹೊಸ ವರ್ಷ ಯುಗಾದಿ ಹಬ್ಬವನ್ನು ಬೇರೆ ಬೇರೆ ರಾಜ್ಯದಲ್ಲಿ ಒಂದೊಂದು ಹೆಸರಿನಿಂದ ಇದನ್ನು ಕರೆಯಲಾಗ್ತದೆ. ಶಂಕೇನ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಅರುಣಾಚಲ್ ಪ್ರದೇಶ್, ಆಸಾಮ್ದಲ್ಲಿನೂ ಇದನ್ನು ಮಾಡ್ತಾರೆ. ಕಾರ್ನಿವಲ್ ಫೆಸ್ಟಿವಲ್ ಎಲ್ಲಿ ಮಾಡ್ತಾರೆ ಅಂದ್ರೆ ಗೋವಾದಲ್ಲಿ ಇದನ್ನು ಕಾರ್ನಿವಲ್ ಫೆಸ್ಟಿವಲ್ ಅಂತೇಳಿ ಆಚರಣೆ ಮಾಡ್ತಾರೆ. ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ನಡೆದಿದೆ ಅಂದರೆ ಗೋವಾದಲ್ಲಿ ಪಣಜಿಯಲ್ಲಿ. ಪೈಟಾ ಬಂಧನ್ ಫೆಸ್ಟಿವಲ್ ಟ್ರೆಡಿಷನಲ್ ಮೆರಿಟೈಮ್ ಆ್ಯಂಡ್ ನಾವೆಲ್ ಫೆಸ್ಟಿವಲ್ ಇದೆ ಎಲ್ಲಿ ಮಾಡ್ತಾರೆ ಅಂದರೆ ಒರಿಸ್ಸಾದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಬಾಲಿ ಯಾತ್ರಾ ಫೆಸ್ಟಿವಲ್ ಎಲ್ಲಿದು? ಒರಿಸ್ಸಾದಲ್ಲಿ ಬಾಲಿ ಯಾತ್ರಾ ಫೆಸ್ಟಿವಲ್ ಅಂತ ಆಚರಣೆ ಮಾಡ್ತಾರೆ. ಫಸ್ಟ್ ಎವರ್ ಅಹರ್ಬಲ್ ಫೆಸ್ಟಿವಲ್ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಹರ್ಬಲ್ ಫೆಸ್ಟಿವಲ್ ಅಂತೇಳಿ ಇದನ್ನು ಆಚರಣೆ ಮಾಡಲಾಗ್ತದೆ. ಲುಸಾಂಗ್ ಫೆಸ್ಟಿವಲ್ ಭಾಳಷ್ಟು ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಕ್ವಶನ್ ಇದು. ಸಿಕ್ಕಿಮಲ್ಲಿ ಆಚರಣೆ ಮಾಡ್ತಾರೆ. ಸಿಕ್ಕಿಮಿನ ಒಂದು ಜಾನಪದ ಒಂದು ಜಾತ್ರೆ ಇದು, ಹಬ್ಬ ಇದು. ಪ್ರತಿ ವರ್ಷ ಹೊಸ ವರ್ಷದ ಆರಂಭವಾದ ದಿನವಾಗಿ ಇದನ್ನು ಆಚರಣೆ ಮಾಡಲಾಗ್ತದೆ ಸಿಕ್ಕಿಮಲ್ಲಿ. ರೈಟ್ರಿ.
ಬುಟಿಯಾ ಒಂದು ಬುಡಕಟ್ಟು ಜನಾಂಗದವರು, ಯಾವುದು ಸಿಕ್ಕಿಮಲ್ಲಿ ಇರತಕ್ಕಂಥ ಬುಟಿಯಾ ಬುಡಕಟ್ಟು ಜನಾಂಗದವರು ಇದನ್ನು ಆಚರಣೆ ಮಾಡ್ತಾರೆ. ಲೋಸರ್ ಫೆಸ್ಟಿವಲ್ ಎಲ್ಲಿ ಅಂತಂದ್ರೆ ಲಡಾಖ್ನಲ್ಲಿ. ಇದನ್ನು ಭಾಳ ಸಲ ಪರೀಕ್ಷೆಗೆ ಕೇಳ್ಯಾರ ಇದನ್ನ. ಲೋಸಾರ್ ಫೆಸ್ಟಿವಲ್ ಲಡಾಖಲ್ಲಿ. ಕಂಚೋತ್ ಫೆಸ್ಟಿವಲ್, ಸಿಂಬಲ್ ಆಫ್ ಏನ್ಸೆಂಟ್ ನಾಗಾ ಕಲ್ಚರ್. ನಾಗಾ ಬುಡಕಟ್ಟು ಜನಾಂಗದವರು ಇದನ್ನು ಆಚರಣೆ ಮಾಡ್ತಾರೆ. ಕಂಚೋತ್ ಫೆಸ್ಟಿವಲ್ ಅಂತ ಜಮ್ಮು ಕಾಶ್ಮೀರ್ನಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ, ನಾಗಾ ಸಾಧುಗಳು. ಗಂಗಾ ಸಾಗರ್ ಮೇಳ ಯಾವ ರಾಜ್ಯದಲ್ಲಿ ನಡೀತದೆ? ಗಂಗಾ ಸಾಗರ್ ಮೇಳ ಯಾವ ರಾಜ್ಯದಲ್ಲಿ ನಡೀತದೆ ಅಂದರೆ ವೆಸ್ಟ್ ಬೆಂಗಾಲ್ದಲ್ಲಿ ಗಂಗಾ ನದಿ ದಂಡೆಯಲ್ಲಿ ಗಂಗಾ ಸಾಗರ್ ಮೇಳ ಅಂತ ಇದನ್ನು ಆಚರಣೆ ಮಾಡಲಾಗ್ತದೆ. ಪ್ರತಿ ವರ್ಷ ಗಂಗಾ ಸಾಗರ್ ಮೇಳವನ್ನು ಮಕರ ಸಂಕ್ರಾಂತಿ ಇಲ್ಲಿ ಮಕರ ಸ್ನಾನವನ್ನು ಮಾಡಿ ಗಂಗಾ ಸಾಗರ್ ಮೇಳ ಅಂತೇಳಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ನವರೋಜ್ ಫೆಸ್ಟಿವಲ್ ಇದು ಮುಸ್ಲಿಮರ ಒಂದು ಪ್ರಮುಖ ಪರ್ಷಿಯನ್ ಜನಾಂಗದವರ ಒಂದು ಹೊಸ ವರ್ಷ ಇದು. ಯಾವುದಿದು? ನವರೋಜ್ ಫೆಸ್ಟಿವಲ್, ಇದು ಪರ್ಷಿಯನ್ ಜನಾಂಗದ ಒಂದು ದೇವತೆನ ಯಾವುದಂದ್ರೆ ಬೆಂಕಿ. ಅದರ ಒಂದು ಧರ್ಮ ಗ್ರಂಥ ಯಾವುದಂದ್ರೆ ಜಂಡ್ ಅವೆಸ್ತಾ. ಯಾವುದ್ರಿದು? ಜಂಡ್ ಅವೆಸ್ತಾ. ಇದು ಪರ್ಷಿಯನ್ ಜನಾಂಗದ ಒಂದು ಹಬ್ಬ ಇದು. ಇದನ್ನು ಪರ್ಷಿಯನ್ ಹೊಸ ವರ್ಷವಂತೇಳಿ ಇದನ್ನು ಪ್ರತಿ ವರ್ಷ ಮಾರ್ಚ್ 21 ಜಗತ್ತಿನಾದ್ಯಂತ ಇರತಕ್ಕಂಥ ಪರ್ಷಿಯನ್ ಜನಾಂಗದವರು ಇದನ್ನು ಆಚರಣೆ ಮಾಡ್ತಾರೆ ಮಾರ್ಚ್ ತಿಂಗಳಲ್ಲಿ. ವೇರ್ ಡಿಡ್ PM ಮೋದಿ ಇನಾಗ್ರೇಟೆಡ್ 11th ಖೇಲ್ ಮಹಾಕುಂಭ ಅಂತೇಳಿ ಮೋದಿ ಇತ್ತೀಚೆಗೆ ಎಲ್ಲಿ ಇದನ್ನು ಉದ್ಘಾಟನೆ ಮಾಡಿದರು? ಅಹಮದಾಬಾದ್ನಲ್ಲಿ. ಎಲ್ಲಿದು? ಅಹಮದಾಬಾದ್ನಲ್ಲಿ. ಹಿಂದೆ ಸರ್ದಾರ್ ಪಟೇಲ್ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಇದೇನಾಯ್ತಂದ್ರೆ ಆರಂಭ ಆಯಿತು. ವಿಚ್ ಮಿನಿಸ್ಟ್ರಿ ಆರ್ಗನೈಸ್ ರಂಗೋಲಿ ಉತ್ಸವ? ಉಮಾಂಗ್ ಫೆಸ್ಟಿವಲ್ ಅಂತೇಳಿ ಇದನ್ನು ಕರಿತೀವಿ. ರಂಗೋಲಿ ಉತ್ಸವವನ್ನು ಆಚರಣೆ ಇದನ್ನ ಇವೆಂಟನ್ನು ಇಡೀ ದೇಶಾದ್ಯಂತ ಇವೆಂಟ್, ಆನ್ಲೈನ್ ಆ್ಯಂಡ್ ಆಫ್ಲೈನ್ ಇವೆಂಟನ್ನು ಮಾಡೋದು ಯಾವುದಂತಂದ್ರೆ ಕಲ್ಚರಲ್ ಮಿನಿಸ್ಟ್ರಿ ಅಡಿಯಲ್ಲಿ ಇದನ್ನು ಉಮಾಂಗ್ ಫೆಸ್ಟಿವಲನ್ನು ಆಚರಣೆ ಮಾಡಿದರು. ಕಲ್ಚರಲ್ ಮಿನಿಸ್ಟ್ರಿ ಆಜಾದಿ ಕಾ ಅಮೃತ್ ಮಹೋತ್ಸವ ಅಡಿಯಲ್ಲಿ ಕಳೆದ ವರ್ಷ ಇದನ್ನು ಆಚರಣೆ ಮಾಡಲಾಯಿತು. ಸೊ ಹೀಗೆ ಪ್ರಮುಖ ಮಹೋತ್ಸವಗಳನ್ನು ನಾವು ನೋಡಿದ್ದೀವಿ. ಇದ್ರ ಮೇಲೆ ಬರ್ತಕ್ಕಂಥ ಲೇಟೆಸ್ಟ್ MCQಗಳನ್ನು ನಾವೀಗ ನೋಡೋಣ. ಮಾಘ ಬಿಹು ಫೆಸ್ಟಿವಲ್ ಈಗಾಗಲೇ ಡಿಸ್ಕಷನ್ ಮಾಡಿದ್ದು, ಅದು ಕೆಲವೊಂದಿಷ್ಟು ಹೊಸ ಒಂದು ಕ್ವಶನ್ಗಳನ್ನು ಇದರಲ್ಲಿ ಹಾಕಿದ್ದೀವಿ. ಮಾಘ ಬಿಹು ಫೆಸ್ಟಿವಲನ್ನು ಎಲ್ಲಿ ಆಚರಣೆ ಮಾಡ್ತಾರೆ? ಆಸ್ಸಾಮಲ್ಲಿ. ಬಿಹು ಅಂತ ಬರ್ತಂದ್ರೆ ಆಸ್ಸಾಂನ ಒಂದು ಫೋಕ್ ಡ್ಯಾನ್ಸು ಬಿಹು, ರೈಟ್ ರೀ. ಟುಲಿಪ್ ಫೆಸ್ಟಿವಲ್ ಗುಲಾಬಿ ಫೆಸ್ಟಿವಲ್ ಅಂತೇಳಿ ಟುಲಿಪ್ ಫೆಸ್ಟಿವಲ್ ಅಂತೇಳಿ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ? ಜಮ್ಮು ಕಾಶ್ಮೀರದಲ್ಲಿ. ಇದನ್ನು ನಾವು ಆಲ್ರೆಡಿ ಈಗ ಡಿಸ್ಕಷನ್ ಮಾಡಿದ್ದೀವಿ, ರೈಟ್ ರೀ. ಟೀ ಫೆಸ್ಟಿವಲ್ ಆಸ್ಸಾಮಲ್ಲಿ ನೋಡ್ರಿ. ಟೀ ಫೆಸ್ಟಿವಲ್, ಶಿಲ್ಪಾಗ್ರಾಮ್ ಫೆಸ್ಟಿವಲ್, ವಾಂಚುವಾ ಫೆಸ್ಟಿವಲ್ ಡಾನ್ಸ್ ಫೆಸ್ಟಿವಲ್, ಇವೆಲ್ಲ ಟೂರಿಸಮ್. ಹೇರಾತ್ ಫೆಸ್ಟಿವಲ್ ಜಮ್ಮು ಕಾಶ್ಮೀರದಲ್ಲಿ, ಇದನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ವೇರ್ ಡಿಡ್ ಗರ್ ಫೆಸ್ಟಿವಲ್ ಅಂತ ಎಲ್ಲಿ ಆಚರಣೆ ಮಾಡ್ತಾರೆ? ಆಪ್ಷನ್ ಬಿ ಲಕ್ನೋದಲ್ಲಿ. ರಾಜ ಮಹೋತ್ಸವ ಫೆಸ್ಟಿವಲ್ ಅಂತೇಳಿ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಿದರು? ಬಿ ಆಪ್ಷನ್ ಒರಿಸ್ಸಾ. ನೋಡ್ರಿ, ಉತ್ತರ ಪ್ರದೇಶ ಒಳಗೆ ಸ್ಟ್ರಾಬೆರಿ ಫೆಸ್ಟಿವಲ್ ಅಂತೇಳಿ ಆಚರಣೆ ಮಾಡ್ತಾರೆ ಝಾನ್ಸಿಯಲ್ಲಿ. ಬನಾನಾ ಫೆಸ್ಟಿವಲ್ ಕುಶಿನಗರದಲ್ಲಿ ಆಚರಣೆ ಮಾಡ್ತಾರೆ. ಕಲಾ ನಮಕ್ ರೈಸ್ ಫೆಸ್ಟಿವಲ್ ಸಿದ್ಧಾರ್ಥ ನಗರದಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ. ನೋಡ್ರಿ, ಇವೆಲ್ಲ ಕ್ವಶನ್ಗಳು ನಮಗೆ ಯಾವ ಬುಕ್ಕಲ್ಲಿ ಸಿಗೋದಿಲ್ಲ ಇವು, ರೈಟ್ ರೀ. 15 ತೋಷ್ಣಿ ನ್ಯಾಷನಲ್ ಕ್ರಾಫ್ಟ್ ಮೇಳ ಭುವನೇಶ್ವರದಲ್ಲಿ ಇದು. ಓಕೆ, ನೆಕ್ಸ್ಟ್ ಕುಂಭಮೇಳ ಯಾವ ರಾಜ್ಯದಲ್ಲಿ ನಡೀತದೆ? ಆಪ್ಷನ್ ಬಿ ಉತ್ತರಾಖಂಡದೊಳಗೆ. ತಾನ್ಸೇನ್ ಸಂಗೀತ ಸಮಾರೋಹ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಎಲ್ಲಿ ನಡೀತದೆ? ಆಪ್ಷನ್ ಸಿ ಗ್ವಾಲಿಯರ್ ಮಧ್ಯಪ್ರದೇಶ. ಪ್ರಸಿದ್ಧ ಹಾಡುಗಾರ ತಾನ್ಸೇನ್ ಅವರು ಗ್ವಾಲಿಯರ್ ಮಧ್ಯಪ್ರದೇಶವರು. ಹಾಗಾಗಿ ಗ್ವಾಲಿಯರ್ದಲ್ಲಿ ಸಂಗೀತ ಸಮಾರೋಹ ಅಂತೇಳಿ ಇದನ್ನು ಆಚರಣೆ ಮಾಡ್ತಾರೆ. ಕುಂಭಮೇಳ 4 ಡಿಫ್ರೆಂಟ್ ಲೊಕೇಶನ್ಗಳಲ್ಲಿ ಕುಂಭಮೇಳ ನಡೀತದೆ. ಒಂದು ಪ್ರಯಾಗ್ರಾಜ್, ಇಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ. ನೋಡ್ರಿ, ಯಾವ ನದಿಗಳು ಸೇರಿ ಇಲ್ಲಿ ತ್ರಿವೇಣಿ ಸಂಗಮ ರಚನೆ ಆಗ್ತದೆ, ರೈಟ್ ರೀ. ಗಂಗಾ ಯಮುನಾ ಸರಸ್ವತಿ. ಆಮೇಲೆ ಎರಡನೇದ್ದು ಮೇಳ ಎಲ್ಲಿ ಅಂದ್ರೆ ಉಜ್ಜಯಿನಿ, ರಿವರ್ ಶಿಪ್ರಾ ನದಿ ದಂಡೆಯಲ್ಲಿ. ಇದು ಭಾಳ ಇಂಪಾರ್ಟೆಂಟ್. ಇದು ರಿವರ್ ಶಿಪ್ರಾ ಉಜ್ಜಯಿನಿ ನಗರ ಇರೋದು. ಹರಿದ್ವಾರ್ ಗಂಗಾ ನದಿ ದಂಡೆಯಲ್ಲಿ. ನಾಸಿಕ್ ಗೋದಾವರಿ ನದಿ ದಂಡೆಯಲ್ಲಿ. ಹೀಗೆ 4 ಕಡೆಗಳಲ್ಲಿ ಕುಂಭಮೇಳ ನಡೀತದೆ, ರೈಟ್ ರೀ. ನಿಮ್ಗೆ ಗೊತ್ತಿರಲಿ ಕುಂಭಮೇಳ ನಡೆಯುವಂಥ ಸ್ಥಳಗಳು ಯಾವಂದ್ರೆ ಒಂದು ಪ್ರಯಾಗ್ರಾಜ್, ಇನ್ನೊಂದು ಉಜ್ಜಯಿನಿ, ಆಮೇಲೆ ಹರಿದ್ವಾರ್, ನಾಸಿಕ್. ಯಾವ ನದಿ ದಂಡೆಯಲ್ಲಿ? ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಭಾಳಷ್ಟು ಎಕ್ಸಾಮ್ಗಳಿಗೆ, ಈ ರೈಲ್ವೆ, SSC, ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಇದನ್ನೆಲ್ಲ ಸಾಕಷ್ಟು ಕೇಳಿದ್ದಾರೆ, ರೈಟ್ ರೀ. ನೆಕ್ಸ್ಟ್ ಹಾರ್ನ್ಬಿಲ್ ಫೆಸ್ಟಿವಲ್. ಇದು ಒಂದು ಬಹಳಷ್ಟು ಸಲ ಕ್ವಶನ್ಗಳಿಗೆ ಬಂದಿದೆ. ಆಪ್ಷನ್ ಯಾವುದಂದ್ರೆ ನಾಗಾಲ್ಯಾಂಡ್. ನಾಗಾ ಬುಡಕಟ್ಟು ಜನಾಂಗದವರು ಆಚರಣೆ ಮಾಡ್ತಕ್ಕಂಥ ಹಬ್ಬ ಯಾವುದಂತಂದ್ರೆ ಹಾರ್ನ್ಬಿಲ್ ಫೆಸ್ಟಿವಲ್, ಒಂದು ಜಾನಪದ ಹಬ್ಬ ಇದು. ಇನ್ ವಿಚ್ ಸ್ಟೇಟ್ ಹರೇಲಾ ಫೆಸ್ಟಿವಲ್
ಯಾವ ರಾಜ್ಯದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ? ಆಪ್ಷನ್ ಯಾವುದಂತಂದ್ರೆ ಉತ್ತರಾಖಂಡದಲ್ಲಿ ಡೂನ್ ಡ್ರೋನ್ ಮೇಳ ಇತ್ತೀಚೆಗೆ ನಡೆದಿದ್ದೆಲ್ಲ ಅಂತಂದ್ರೆ ಉತ್ತರಾಖಂಡದಲ್ಲಿ. ಅಸಾದಿ ಬಿಜ್ ಫೆಸ್ಟಿವಲ್ ಎಲ್ಲಿ ಆಚರಣೆ ಮಾಡ್ತಾರೆ? ಅಸಾದಿ ಬಿಜ್ ಫೆಸ್ಟಿವಲ್ ಅನ್ನು ಗುಜರಾತಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ, ರೈಟ್ ರೀ. ಚೆರ್ರಿ ಫೆಸ್ಟಿವಲ್ ಅನ್ನು ಎಲ್ಲಿ ಆಚರಣೆ ಮಾಡ್ತಾರೆ ಅಂದ್ರೆ ಮೇಘಾಲಯದಲ್ಲಿ. ಚೆರ್ರಿ ಫೆಸ್ಟಿವಲ್ ಎಲ್ರಿ? ಮೇಘಾಲಯದಲ್ಲಿ. ಅಸಾದಿ ಭುಜ್ ಫೆಸ್ಟಿವಲ್ ಇಟ್ ಈಸ್ ಎ ಕಚ್ ನ್ಯೂ ಇಯರ್. ಕಚ್ ಪ್ರದೇಶದಲ್ಲಿ ಬರ್ತಕ್ಕಂಥ ಹೊಸ ವರ್ಷ ಇದು. ಅಬ್ಸರ್ವ್ಡ್ ಬೈ ಕಚ್ ರೀಜನ್ದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ನೋಡ್ರಿ, ಅಂತಾರಾಷ್ಟ್ರೀಯ ಗಾಳಿಪಟ ಮಹೋತ್ಸವ ಎಲ್ಲಿ ನಡೀತದೆ ಅಂತ ನಿಮಗೆ ಕ್ವಶನ್ ಬರುತ್ತೆ. ಭಾಳ ಇಂಪಾರ್ಟೆಂಟ್ ಇದು. ಮೋದಿಯವರು ಇದರಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದರು. ಜಗತ್ತಿನ ವಿವಿಧ ದೇಶಗಳ ಜನ ಇಲ್ಲಿ ಬಂದು ಗಾಳಿಪಟವನ್ನು ಹಾರಿಸ್ತಾರೆ. ಇಲ್ಲಿ ಅದೇ ಅಂದರೆ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ನಡೆದಿದೆ ಅಂತಂದ್ರೆ ಗುಜರಾತಿನ ಸಮುದ್ರ ದಂಡೆಯಲ್ಲಿ, ರೈಟ್ ರೀ. ಬೋನಾಲು ಫೆಸ್ಟಿವಲ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಡೀತು ಅಂತ ಹೇಳ್ಬೋದು? ತೆಲಂಗಾಣದಲ್ಲಿ. ಮಾಂಡು ಫೆಸ್ಟಿವಲ್ ಎಲ್ಲಿ ನಡೀತದೆ? ಮಧ್ಯಪ್ರದೇಶದ ಮಾಂಡು ಬುಡಕಟ್ಟು ಜನಾಂಗದ ಅಡಿಯಲ್ಲಿ ಇದನ್ನು ಮಾಡಲಾಗ್ತದೆ. ಓಣಂ ಸುಗ್ಗಿ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತಾರೆ? ಓಣಂ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ, ಕೇರಳದಲ್ಲಿ. ಹರೇಲಿ ಫೆಸ್ಟಿವಲ್ ಎಲ್ಲಿ ಆಚರಣೆ ಮಾಡ್ತಾರೆ? ಛತ್ತೀಸ್ಗಢದೊಳಗೆ. ಇದೊಂದು ಸುಗ್ಗಿ ಹಬ್ಬ. ಹರೇಲಿ ಫೆಸ್ಟಿವಲ್ ಇದು ಛತ್ತೀಸ್ಗಢದಲ್ಲಿ ಆಚರಣೆ ಮಾಡಲಾಗ್ತದೆ. ಸಿಗ್ಮೋ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ? ಸಿಗ್ಮೋ ಫೆಸ್ಟಿವಲ್ ಎಲ್ಲಿದು? ಗೋವಾದಲ್ಲಿ. ನೌಕಾಯ್ ಫೆಸ್ಟಿವಲ್ ಇದನ್ನೆಲ್ಲ ಆಚರಣೆ ಮಾಡ್ತಾರೆ? ಒರಿಸ್ಸಾದ ಒಂದು ಕಡಲ್ ತೀರದಲ್ಲಿ ನೌಕಾಯ್ ಫೆಸ್ಟಿವಲ್ ಅಂತ ಇದನ್ನು ಆಚರಣೆ ಮಾಡತ್ತದೆ. ಫ್ಲೆಮಿಂಗೋ ಫೆಸ್ಟಿವಲ್ ನೋಡ್ರಿ, ಫ್ಲೆಮಿಂಗೋ ಫೆಸ್ಟಿವಲ್ ಆಂಧ್ರ ಪ್ರದೇಶದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಪುಲಿಕಾಟ್ ಸರೋವರ ಎಲ್ಲಿದು? ಪುಲಿಕಾಟ್ ಸರೋವರ ತೀರದಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಇದನ್ನು ಆಚರಣೆ ಮಾಡಲಾಗ್ತದೆ. ವೇರ್ ವಾಸ್ ಕಲಾ ಗೋದಾ ಆರ್ಟ್ ಫೆಸ್ಟಿವಲ್ ಇತ್ತೀಚೆಗೆ ಎಲ್ಲಿ ನಡೀತು? ಆಪ್ಷನ್ ಎ ಮುಂಬೈದಲ್ಲಿ ನಡೀತು, ರೈಟ್ ರೀ. ನೆಕ್ಸ್ಟ್ 11th ಎಡಿಷನ್ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ ಇತ್ತೀಚೆಗೆ ಎಲ್ಲಿ ನಡೀತು? ಆಪ್ಷನ್ ಡಿ ವೆಸ್ಟ್ ಬೆಂಗಾಲ್ದಲ್ಲಿ. ಕಲ್ರವ್ ಬರ್ಡ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ? ಕಲ್ರವ್ ಬರ್ಡ್ ಫೆಸ್ಟಿವಲನ್ನು ಬಿಹಾರದಲ್ಲಿ ಇದನ್ನು ಆಚರಣೆ ಮಾಡಲಾಗ್ತಾ ಇದೆ, ರೈಟ್ ರೀ. ಫಸ್ಟ್ ಕಲ್ರವ್ ಫೆಸ್ಟಿವಲ್ ನಡೆದಿದ್ದೆಲ್ಲಿ ಅಂತಂದರೆ ನಕ್ತಿ ಬರ್ಡ್ ಸೆಂಚುರಿ, ಜುಮೈ ಡಿಸ್ಟಿಕ್, ಬಿಹಾರದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಇಂಟರ್ನ್ಯಾಷನಲ್ ಯೋಗ ಫೆಸ್ಟಿವಲ್ 2021 ನಡೆದಿದ್ದೆಲ್ಲಿ ಅಂತಂದರೆ ಉತ್ತರಾಖಂಡದಲ್ಲಿ. ಅಟ್ಟುಕಲ್ ಪೊಂಗಲ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ನಡೀತದೆ? ಅಟ್ಟುಕಲ್ ಪೊಂಗಲ್ ಎಲ್ಲರೂ ಸಾಲಾಗಿ ಇಲ್ಲಿ ಪೊಂಗಲನ್ನು ತಯಾರು ಮಾಡಲಾಗ್ತದೆ. ಸೊ ಕೇರಳದಲ್ಲಿ ನಡೀತದೆ. ವೇರ್ ವಾಸ್ ನ್ಯಾಷನಲ್ ಟ್ರೈಬಲ್ ಫೆಸ್ಟಿವಲ್ ಆದಿ ಮಹೋತ್ಸವ ಫೆಸ್ಟಿವಲ್ ನಡೆದಿದೆ ಅಂತಂದರೆ ದೆಹಲಿಯಲ್ಲಿ. ಆದಿಪೂರಂ ಮಹೋತ್ಸವ ನಡೆದಿದ್ದಿಲ್ಲ ಅಂದರೆ ತಮಿಳುನಾಡಿನಲ್ಲಿ, ರೈಟ್ ರೀ. ಪೊಹೆಲಾ ಬೈಸಾಖಿ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ನಡೀತು? ರೈಟ್ ರೀ. ಆಪ್ಷನ್ ಸಿ ವೆಸ್ಟ್ ಬೆಂಗಾಲ್. ಇಂಟರ್ನ್ಯಾಷನಲ್ ಸರಸ್ವತಿ ಮಹೋತ್ಸವ 2021 ಎಲ್ಲಿ ನಡೀತು? ಆಪ್ಷನ್ ಡಿ ಹರಿಯಾಣದಲ್ಲಿ ಅಂತ ನಾವು ಹೇಳ್ಬೋದು. ಹೀಗೆ ಪ್ರಮುಖ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ಬೋದು. ಕಾರ್ನಿವಲ್ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್? ಇದು ನಿಮ್ಗಾಗಿ ಕೇಳಿರ್ತಕ್ಕಂಥ ಕ್ವಶನ್. ಇದು ಆಪ್ಷನ್ ಕೊಟ್ಟಿಲ್ಲ ನಾವು ಇದಕ್ಕೆ. ಈಗಾಗಲೇ ನಾವು ಇದನ್ನು ಡಿಸ್ಕಷನ್ ಮಾಡಿದ್ದೀವಿ. ಕಾರ್ನಿವಲ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ನಡೀತು, ರೈಟ್ ರೀ. ಸೊ ಈ ಥರ MCQಗಳನ್ನ ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಇದ್ರ ಮೇಲೆ ಡಿಟೇಲ್ ಇನ್ನೊಂದು ವಿಡಿಯೋ ಇದೆ ನಮ್ಮ ಒಂದು ಮೊಬೈಲ್ ಆ್ಯಪಲ್ಲಿ. ಇಂಥ ಕಂಪ್ಲೀಟ್ ಸ್ಟ್ಯಾಟಿಕ್ ಜಿಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿ ಟಾಪಿಕ್ ಮೇಲೆ MCQಗಳು ಮತ್ತು ಡಿಟೇಲ್ ಥಿಯರಿ ಕ್ಲಾಸ್ಗಳನ್ನ ನಾವು ಇದರಲ್ಲಿ ಮಾಡಿದ್ದೀವಿ. ಸೊ ಒಂದ್ಸಲ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಕೋರ್ಸನ್ನು ಪರ್ಚೇಸ್ ಮಾಡಿದರೆ ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಅದು ನಿಮಗೆ ಹೆಲ್ಪ್ ಆಗ್ತದೆ. ಯಾರು ಬ್ಯಾಂಕಿಂಗ್, SSC, ರೈಲ್ವೆಗೆ ತರಬೇತಿಯನ್ನು ಬಯಸ್ತಾ ಇದ್ದೀರಿ, ನಮ್ಮ ಬಿಜಾಪುರದ ಕ್ರಿಯೇಟಿವ್ ಸ್ಟಡೀಸ್ ಸರ್ಕಲ್ಗೆ ಬಂದು ಇಲ್ಲಿ 3 ತಿಂಗಳ ಕೋರ್ಸನ್ನು ತಾವು ಪಡಿಬೋದು. ಪ್ರತಿ ತಿಂಗಳ 5th and 25th ಇಲ್ಲಿ ನಮ್ಮ ಬ್ಯಾಚ್ಗಳು ಆರಂಭ ಆಗ್ತಾ ಇದ್ದಾವೆ. ಬೇರೆ ಸ್ಥಳದಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯಗಳನ್ನು ಸಹ ನಾವಿಲ್ಲಿ ಮಾಡಿದ್ದೀವಿ. ಬ್ಯಾಂಕಿಂಗ್, SSC, ರೈಲ್ವೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಇದಾಗಿದೆ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ. RRB ಗ್ರೂಪ್ ಡಿ, NTPC ಅಂತೇಳಿ ಒಂದು ಸಪ್ರೇಟ್ ರೈಲ್ವೆ ನೇಮಕಾತಿ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆಮೇಲೆ ಬ್ಯಾಂಕ್ SSC ನೇಮಕಾತಿ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಇವು 2 ಗ್ರೂಪ್ಗಳಿಗೆ ತಾವು ಜಾಯ್ನ್ ಆಗ್ರಿ. ಇಲ್ಲಿ PDF-ಗಳನ್ನು, ಕೆಲವು ನೋಟ್ಸ್ಗಳನ್ನು, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಇಲ್ಲಿ ಶೇರ್ ಮಾಡ್ತಿರ್ತೀವಿ. ನಮ್ಮ ಆನ್ಲೈನ್ ಸ್ಟೋರ್ ಲಿಂಕನ್ನು ನಾವು ಕೆಳಗಡೆ ಹಾಕಿದ್ದೀವಿ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಸೊ ಆನ್ಲೈನ್ ಸ್ಟೋರ್ಗೆ ವಿಸಿಟ್ ಮಾಡಿ ನೀವು PDF-ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಬುಕ್ಸ್ಗೂ ನೀವು ಇಲ್ಲಿ ಆರ್ಡರ್ ಮಾಡ್ಬೋದಾಗಿದೆ, ರೈಟ್ ರೀ. ಥ್ಯಾಂಕ್ ಯು.